ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಆ ಯುವಕ ತನ್ನ ಪಾಡಿಗೆ ತಾನಿದ್ದಿದ್ರೆ ಇವತ್ತು ಊರ ಹಬ್ಬದ ಸಂಭ್ರಮದಲ್ಲಿ ತೇಲಾಡಬೇಕಿತ್ತು. ಆದರೆ ಮನೆ ಬಾಡಿಗೆ ಕೊಟ್ಟ ಮಾಲೀಕನ ಪರವಾಗಿ ಜಗಳಕ್ಕಿಳಿದವನು ಹೆಣವಾಗಿ ಹೋಗಿದ್ದಾನೆ. ಮಾಗಡಿ ರಸ್ತೆಯ ಗೊಲ್ಲರಹಟ್ಟಿಯಲ್ಲಿ ನಡೆದ ಮರ್ಡರ್ ಸ್ಟೋರಿಯ ಡೀಟೇಲ್ಸ್ ಇಲ್ಲಿದೆ. ಈ ಯುವಕನ ಹೆಸರು ಗಂಗಬೋರ. ವಯಸ್ಸು ಕೇವಲ 20. ಯಾವನೋ ಒಬ್ಬ ಕೋಪಿಷ್ಟ ಮಾಡಿದ ರಾದ್ಧಾಂತಕ್ಕೆ ಇವತ್ತು ಸತ್ತು ಹೆಣವಾಗಿದ್ದಾನೆ. ರಾಮನಗರದವನಾದ ಈತ ಕೆಲಸ ಅರಿಸಿ ಬೆಂಗಳೂರಿನ ಗೊಲ್ಲರಹಟ್ಟಿಗೆ ಬಂದಿದ್ದ. ಇಲ್ಲಿ ಸ್ನೇಹಿತರ ಜೊತೆ ಪುಟ್ಟದೊಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ. ಕೆಂಚಪ್ಪ ಮತ್ತೊಬ್ಬ ಬಾಡಿಗೆದಾರನೊಂದಿಗೆ ಜಗಳವಾಡುತ್ತಿದ್ದಾಗ ಗಂಗಬೋರ ಮಧ್ಯ ಪ್ರವೇಶಿಸಿದ್ದಾನೆ. ಇಷ್ಟಕ್ಕೆ ಆ ಕೋಪಿಷ್ಟ ಬೋರನ ಹೊಟ್ಟೆಗೆ ಚಾಕು ಇರಿದಿದ್ದಾನೆ. ಮನೆ ಓನರು ಮತ್ತೆ ಅವರು ಕಿತ್ತಾಡ್ಕೋಬೇಕಾದ್ರೆ ಇವನು ಮಧ್ಯದಲ್ಲಿ ಹೋಗಿ ನೀವು ಯಾರು ಹೆಂಗೆ ಓನರ್ ಮೇಲೆ ಗಲಾಟೆ ಮಾಡ್ತೀವಿ ಅಂತ ಕೇಳ್ದ. ಕೆಟ್ಟ ಮಾತಲ್ಲಿ ಬೈದು ಅವನಿಗೆ ಚಾಕು ಅವ್ನ ಕೈಲಿ ಇಟ್ಕೊಂಡಿಲ್ಲ. ಎಲ್ಲಿ ಇಟ್ಕೊಂಡಿದ್ನೋ, ಹೊಟ್ಟೆಲಿ ಇಟ್ಕೊಂಡಿದ್ನೋ, ಜೇಬ್ನಲ್ಲಿ ಇಟ್ಕೊಂಡಿದ್ನೋ ನೋಡಿಲ್ಲ. ಅವ್ರ ಮನೆ ಮುಂದೆಗಡೆನೇ ಆಡ್ತಾಯಿದ್ರು. ಇವನು ಚುಚ್ಚುದ ಅಂತ ಬಡ್ಕೊಂಡಾಗ ನಾವು ಹೋದ. ಇನ್ನೂ ತೀವ್ರವಾಗಿ ಗಾಯಗೊಂಡ ಗಂಗಬೋರನನ್ನ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಆಸ್ಪತ್ರೆಗೆ ತರುವ ಮಾರ್ಗ ಮಧ್ಯೆಯೇ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ನಾವು ಊಟ ಮಾಡ್ತಾಯಿದ್ದೆ, ಒಳಗಡೆಗೆ ಒಬ್ಬರು ಓಡ್ ಬಂದರು, ಕೆಂಚವಾಡ ಅಂತ. ಅವರು ಗಂಗಬರ ಚುಚ್ಬಿಟ್ಟವ್ರೆ ಚಾಕುದಿಂದ ಅಂತ ಕಲ ಆಗ್ತಾ ತಿರ್ಗಾ ನಾನು ನೋಡಿದೆ. ಅವ್ನು ಗಂಗಬರ ಎದೆ ಇಟ್ಕೊಂಡು ಬಂದಾಗ ಹೇಳಿಕೆ ವಿದ್ಯೆ ಹೋದ. ನಾನು ಎತ್ಕೊಳಕ್ಕೆ ಹೋಗಿ ಆಸ್ಪತ್ರೆಗೆ ಆಗ್ತಾ. ಘಟನೆಯಿಂದ ಕುಪಿತರಾದ ಸ್ಥಳೀಯರು ಆರೋಪಿ ನಾಗೇಶ್ನನ್ನ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿದ್ದಾರೆ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಮಾರುಕಟ್ಟೆಯಲ್ಲಿ ಗಗನಕ್ಕೇರಿದ ಸೊಪ್ಪು ತರಕಾರಿ ಬೆಲೆ ಗ್ರಾಹಕರಿಗೆ ಬರೆ ಹಾಕ್ತಾ ಇದೆ. ಆದರೂ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈರುಳ್ಳಿ ಬೆಳ್ಳುಳ್ಳಿ ಬೆಳೆದ ರೈತರು ಕಂಗಾಲಾಗಿದ್ದಾರೆ, ನಷ್ಟದಿಂದ ತತ್ತರಿಸ್ತಿದ್ದಾರೆ. ಅಂದ್ಹಾಗೆ ಇದೆಲ್ಲ ಮಧ್ಯವರ್ತಿಗಳ ದರ್ಬಾರ್. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ದರ ಪಾತಾಳಕ್ಕೆ ಇಳಿದಿದ್ದು ಬೆಳೆಗಾರರು ಕಂಗಾಲಾಗಿದ್ದಾರೆ. ಬೇಸಿಗೆ ಬಿರುಬಿಸಿಲಿಗೆ ಈರುಳ್ಳಿ ಗುಣಮಟ್ಟ ಕಡಿಮೆಯಾಗಿ ಬೆಲೆ ಕುಸಿದಿದ್ರೆ ಬೇಡಿಕೆಗಿಂತ ಬೆಳ್ಳುಳ್ಳಿ ಹೆಚ್ಚಾಗಿ ಪೂರೈಕೆಯಾಗ್ತಿರೋದು ಬೆಳ್ಳುಳ್ಳಿ ಬೆಲೆ ಇಳಿಕೆಗೆ ಕಾರಣವಾಗಿದೆ. ಆದ್ರೆ ಇದರಿಂದ ಗ್ರಾಹಕರಿಗೇನೂ ಅನುಕೂಲವಾಗಿಲ್ಲ. ಯಾಕಂದ್ರೆ ಎಪಿಎಂಸಿ ಮಳಿಗೆಗಳಲ್ಲಿ ಸಾಗಣೆ ದರದ ನೆಪವೊಡ್ಡಿ ಗ್ರಾಹಕರಿಗೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ. ಅತ್ತ ಗ್ರಾಹಕರಿಗೂ ನಾಮ ಹಾಕ್ತಿದ್ದಾರೆ, ಇತ್ತ ರೈತರಿಗೂ ಪಂಗನಾಮ ತೀಡುತ್ತಿದ್ದಾರೆ. ಈರುಳ್ಳಿ ಒಂದು ಮೂಟೆಗೆ 150 ರೂಪಾಯಿಂದ 250 ರೂಪಾಯಿ, ಒಳ್ಳೆ ಕ್ವಾಲಿಟಿ ಇದ್ದರೆ 300ರಿಂದ 310 ರೂಪಾಯಿ. ಇದು ರೈತರಲ್ಲಿಂದ ತರೋರಿಗೆ ಅವ್ರಿಗೆ ಏನೋ 150-200 ರೂಪಾಯಿ ಸಿಗ್ತದೆ ಅಷ್ಟೇ. ಖರ್ಚೆಲ್ಲ ಹೋಗಿ 100 ರೂಪಾಯಿನೂ ಸಿಗೋಲ್ಲ ಅವ್ರಿಗೆ. ಯಾಕೆಂದರೆ ಒಳ್ಳೆ ಕ್ವಾಲಿಟಿ ಈರುಳ್ಳಿ ಇಲ್ಲ, ಎಲ್ಲ ಸ್ಕಿನ್ ಔಟು. ಬೆಳ್ಳುಳ್ಳಿ ದೂರದಿಂದ ಬರಬೇಕು, ಅದು ಗುಜರಾತಿಂದ. ಅಲ್ಲಿ ಯಥೇಚ್ಛವಾಗಿ ಬೆಳೆದಿರೋದ್ರಿಂದ ಬೆಳ್ಳುಳ್ಳಿ ರೇಟ್ ಕಮ್ಮಿ ಆಗಿದೆ. ಯಶವಂತಪುರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಈಗಿರುವ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯ ಬೆಲೆಯ ವಿವರ ಇಂತಿದೆ. ಯಶವಂತಪುರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆ ತಿಂಗಳ ಹಿಂದಷ್ಟೇ ಕೆಜಿಗೆ 40 ರೂಪಾಯಿ ಇತ್ತು, ಆದರೆ ಈಗ 20 ರೂಪಾಯಿಗೆ ಇಳಿದಿದೆ. ಇತ್ತ ಬೆಳ್ಳುಳ್ಳಿ ಬೆಲೆ ತಿಂಗಳ ಹಿಂದೆ ಕೆಜಿಗೆ 53 ರೂಪಾಯಿ ಇದ್ದದ್ದು 12 ರೂಪಾಯಿಗೆ ಇಳಿಕೆಯಾಗಿದೆ. ಈ ಬೆಲೆ ಇಳಿಕೆ ರೈತರಿಗೆ ಆರ್ಥಿಕ ಹೊರೆ ಉಂಟು ಮಾಡಿದೆ. 250 ರೂಪಾಯಿ ಒಂದು ಪ್ಯಾಕೆಟ್ ಮರ ಐತ್ರಿ. ಹಿಂಗಾದ್ರೆ ನಮ್ಮ ರೈತರಿಗೆ ಏನು ಲಾಭ ಐತಿ? ನಾವು ಈಗ 700 ಪ್ಯಾಕೆಟ್ ಬೆಳೆದಿದ್ದೇವ್ರಿ. ಹಿಂಗಾದ್ರೆ ನಾವು ಲಾಸ್ ಆಯ್ತೀವಿ. ಇದು ಏನ್ರೆ ಮಾಡಿ ನೀವು ಗೌರ್ಮೆಂಟ್ ಜಾಸ್ತಿ ಮಾಡ್ಬೇಕು ನಮ್ಗೆ. ಹಾಗಂತ ಬೆಲೆ ಇಳಿಕೆಯಿಂದ ಗ್ರಾಹಕರು ಖುಷಿ ಪಡುವಂತಿಲ್ಲ. ಯಾಕಂದ್ರೆ ಬಿಡಿ ವ್ಯಾಪಾರಿಗಳು ಲಾಭಕ್ಕೆ ಮಾರಾಟ ಮಾಡ್ತಿದ್ದಾರೆ. ಸಗಟು ಮಾರುಕಟ್ಟೆ ಬೆಲೆಗಿಂತ 10ರಿಂದ 15 ರೂಪಾಯಿ ಬೆಲೆ ಹೆಚ್ಚು ತೆತ್ತು ಈರುಳ್ಳಿ ಬೆಳ್ಳುಳ್ಳಿ ಖರೀದಿಸುವಂತಾಗಿದೆ. ಈರುಳ್ಳಿ ಕೆಜಿ 10 ರೂಪಾಯಿ ಇದೆ, ಬೆಳ್ಳುಳ್ಳಿ ಬಂದ್ಬಿಟ್ಟು 35 ರೂಪಾಯಿ ಇದೆ ಕೆಜಿ. 35 ಅಂದರೆ ಮಾರ್ಕೆಟಲ್ಲೆಲ್ಲ ನಮಗೆ ಸಿಗೋದೆ 30 ರೂಪಾಯಿ ಸಿಗುತ್ತೆ. ನಾವು 35 ರೂಪಾಯಿ ತಂದು ಮಾರ್ತೀವಿ. ಅಂದರೆ ನಮಗೆ ಇಲ್ಲಿ ಮಾರ್ಕೆಟಲ್ಲಿ ಜಾಸ್ತಿ ಆಗ್ತಾರಲ್ವಾ, ನಾವು 5 ರೂಪಾಯಿ ಲಾಭ ಇಟ್ಟು ಮಾಡ್ತೀವಿ. ಒಟ್ನಲ್ಲಿ ಮಧ್ಯವರ್ತಿಗಳ ಕೈಚಳಕದಿಂದಾಗಿ ಈರುಳ್ಳಿ ಬೆಳ್ಳುಳ್ಳಿ ಬೆಳೆಗಾರರು ನಷ್ಟ ಅನುಭವಿಸುತ್ತಿದ್ರೆ, ಇತ್ತ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳ್ತಿದೆ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬೆಂಗಳೂರು ಮೈಸೂರು ರಸ್ತೆ ಅಂದ್ರೇನೆ ಈಗ ವಾಹನ ಸವಾರರು ಹೌಹಾರ್ತಾರೆ. ಯಾಕೆ ಅಂತ ಬೇರೆ ಹೇಳಬೇಕಿಲ್ಲ ಬಿಡಿ. ದುರಂತ ಅಂದ್ರೆ ಈ ರಸ್ತೆಯ ದುಸ್ಥಿತಿ ಯಾವತ್ತೂ ಸರಿ ಹೋಗುತ್ತೆ ಅಂತ ಸ್ವತಃ ಬಿಬಿಎಂಪಿಗೆ ಗೊತ್ತಿಲ್ಲ. ಯಾಕಂದ್ರೆ ಈ ವಿಷಯದಲ್ಲಿ ಮೇಯರ್ ಒಂದ್ ಹೇಳಿದ್ರೆ ಅಧಿಕಾರಿಗಳು ಮತ್ತೊಂದು ಹೇಳ್ತಾರೆ. ಬೆಂಗಳೂರು ಮೈಸೂರು ರಸ್ತೆ ಸ್ಥಿತಿ ಆ ದೇವರಿಗೆ ಪ್ರೀತಿ. ಈ ರಸ್ತೆ ಹದಗೆಟ್ಟು ವರ್ಷಗಳೇ ಉರುಳಿವೆ. ವಾಹನ ಸವಾರರ ಗೋಳಂತೂ ಕೇಳೋದೇ ಬೇಡ.
ರಸ್ತೆ ಇವತ್ತು ಸರಿಯಾಗುತ್ತೆ, ನಾಳೆ ಸರಿಯಾಗುತ್ತೆ ಅಂತ ದಿನ ನೋಡುತ್ತಾ ಬಂದ ವಾಹನ ಸವಾರರ ನಂಬಿಕೆ ಹುಸಿಯಾಗಿದೆ. ಯಾಕಂದ್ರೆ ಈ ವರ್ಷದ ಅಂತ್ಯದವರೆಗೂ ಕಾಮಗಾರಿ ಪೂರ್ಣಗೊಳ್ಳಲ್ಲ ಅಂತ ಸ್ವತಃ ಬಿಬಿಎಂಪಿ ಇಂಜಿನಿಯರ್ಗಳೇ ಹೇಳ್ತಿದ್ದಾರೆ. ಇಲ್ಲಿ ಎಲ್ಲ ಡಿಪಾರ್ಟ್ಮೆಂಟೂ ಕೋಆರ್ಡಿನೇಷನಲ್ಲಿ ಕೆಲಸ ಮಾಡಬೇಕು. BWSSB, ಬೆಸ್ಕಾಮ್, BSNL ಮತ್ತು ಲ್ಯಾಂಡ್ ಅಕ್ವಿಷನ್ ಇಷ್ಟೆಲ್ಲ ಇದರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ ವರ್ಕಲ್ಲಿ. ಈ ರಸ್ತೆ ಒಟ್ಟು 2 ಕಿಲೋಮೀಟ್ರ್ ಇದೆ. ನಮ್ಮ ಸಿರಿಸಕಲ್ಲಿಂದ ಅಪ್ ಟು ಗಾಳಿಯಂಜಿನ 2 ಕಿಲೋಮೀಟ್ರ್ ಲೆಂತ್ ಇದೆ. ಈ 2 ಕಿಲೋಮೀಟ್ರ್ನ ಹಂತವಾಗಿ ಮಾಡಿ ಈ ಡಿಸೆಂಬರ್ ಎಂಡ್ ಕಂಪ್ಲೀಟ್ 2 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಬೇಕು ಅಂತ ನಾವು ಗುರಿ ಹಾಕೊಂಡಿದ್ದೀವಿ. ಜಲಮಂಡಳಿಯ ಪೈಪ್ ಅಳವಡಿಕೆ ಕಾಮಗಾರಿ ಪ್ರಗತಿಯಲ್ಲಿರುವುದರಿಂದ ರಸ್ತೆ ಕಾಮಗಾರಿ ಈ ವರ್ಷವಂತೂ ಪೂರ್ಣಗೊಳ್ಳುವುದಿಲ್ಲ ಅಂತ ರಸ್ತೆ ಕಾಮಗಾರಿ ವಿಭಾಗದ ಮುಖ್ಯ ಎಂಜಿನಿಯರ್ ಸೋಮಶೇಖರ್ ಹೇಳ್ತಿದ್ದಾರೆ. ಆದರೆ ಬಿಬಿಎಂಪಿ ಮೇಯರ್ ವೆಂಕಟೇಶ್ ಮೂರ್ತಿ ಮಾತ್ರ ಕೆಲವೇ ದಿನಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ಜನಸಂಚಾರಕ್ಕೆ ಮುಕ್ತಗೊಳಿಸಿಕೊಡೋ ಭರವಸೆ ನೀಡುತ್ತಿದ್ದಾರೆ. ಬೆಸ್ಕಾಮು ಮತ್ತು BWSSB ಅಧಿಕಾರಿಗಳೆಲ್ಲ ಬಂದಿದ್ದರು. ಅಲ್ಲಿ ಅವ್ರದ್ದು ಯಾವುದೂ ಅವ್ರದ್ದು ಕೆಲಸ ಕಾರ್ಯಗಳೆಲ್ಲ ಮುಗಿದಿದೆ. ಮತ್ತು ರೋಡ್ ವೈಡನಿಂಗ್ಗೆ 2 ಕೆಲಸ ಆದಮೇಲೆ 2 ಇಲಾಖೆಗಳು ನಮ್ಮ ಕಾರ್ಪೊರೇಷನ್ನಿಂದ BBMPನಿಂದ ಎಲ್ಲ ರೆಡಿಯಾಗಿದ್ದಾರೆ. ಅದಾದ ತಕ್ಷಣ ಎಲ್ಲ ರಸ್ತೆಗಳನ್ನ ಸುಗಮವಾಗಿ ಸಂಚಾರಕ್ಕೆ ಮಾಡುವಂಥದ್ದು. ಒಟ್ಟಲ್ಲಿ ಈ ರಸ್ತೆ ಕಾಮಗಾರಿ ವಿಚಾರದಲ್ಲಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಡುವೆ ಸಾಮರಸ್ಯದ ಕೊರತೆ ಇರುವುದು ಎದ್ದು ಕಾಣ್ತಿದೆ. ಈ ಮಧ್ಯೆ ಸಾರ್ವಜನಿಕರು ಮಾತ್ರ ಸಂಚಾರ ತೊಂದರೆ ಅನುಭವಿಸುವಂತಾಗಿದೆ. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇವತ್ತು ಕರ್ನಾಟಕದಲ್ಲಿ ಚಿನ್ನದ ದರ ಹೇಗಿದೆ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 27,450 ರೂಪಾಯಿ. ನೆನ್ನೆ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ 250 ರೂಪಾಯಿ ಹೆಚ್ಚಳವಾಗಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 30,250 ರೂಪಾಯಿ. ನೆನ್ನೆ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 260 ರೂಪಾಯಿ ಹೆಚ್ಚಳವಾಗಿದೆ. ಈಗ ಒಂದು ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.